ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆದರ್ ನೋಡ್ತಿದ್ದೀರಲ್ಲ, ಬ್ಯಾಂಗ್ಳೂರಲ್ಲಿ ಎಷ್ಟು ಕೂಲಾಗಿ ಕಾಸಿಯಾಗಿ ಇದೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಇದು ಟೈಮ್ ಬಂದು ಮಧ್ಯಾಹ್ನ 1:30ಇಂದ 2 ಗಂಟೆ. ನೋಡೋದಕ್ಕೆ ಒಳ್ಳೆ 6 ಗಂಟೆ 7 ಗಂಟೆ ಥರ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಚಿಯಾ ಪುಡ್ಡಿಂಗ್ ಮಾಡೋಣ ಅಂತ ಚಿಯಾ ಸೀಡ್ಸ್ನ ನೆನೆ ಹಾಕ್ತಾಯಿದ್ದೀನಿ. 2-3 ಸ್ಪೂನ್ ನೆನೆ ಹಾಕಿದ್ರೆ ಸಾಕು, ಅದು ಕರೆಕ್ಟಾಗಿ ಒಬ್ರಿಗಾಗುತ್ತೆ. ಸೊ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಎವ್ರಿ ಸೀಡ್ಸ್ ಆರ್ ಮಿಕ್ಸ್ಡ್ ವೆಲ್ ಇನ್ ವಾಟರ್. ಯಾಕೆಂದರೆ ಏನಾದರೂ ಸೀಡ್ಸ್ ಮಿಕ್ಸ್ ಆಗದೆ ಹಾಗೆ ಗಟ್ಟಿ ಇತ್ತು ಅಂದರೆ ಅದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ನೀರು ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಬಿಡಬೇಕು. ಅದು ನೆಂದ್ಕೊಂಡು ಜೆಲ್ಲಿ ಥರ ಆಗುತ್ತೆ. ಈಗ ನಾನು ಇದೇ ಟೈಮಲ್ಲಿ ಒಂದು ಬಾಡಿ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಸ್ಕ್ರಬ್. ನಾನು ಆಲ್ರೆಡಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿದ್ದೆ, ಅಂದರೆ ಸ್ಕ್ರಬ್ಬಿಂಗ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದು ಇಲ್ಲಿ ಒಂದು 2-3 ಸ್ಪೂನ್ ತೊಗೊತಾ ಇದ್ದೀನಿ. ಜೊತೆಲಿ ಅಕ್ಕಿ ಹಿಟ್ಟಾದರೂ ಕಡಲೆ ಹಿಟ್ಟಾದರೂ ಏನಾದರೂ ತೊಗೋಬೋದು. ನಾನಿಲ್ಲಿ ಸ್ಕ್ರಬ್ ಅಂತ ಅಂತಿದ್ದೀನಲ್ಲ, ಸೊ ಅದಕ್ಕೆ ಅಕ್ಕಿ ಹಿಟ್ಟೆ ಬೆಟರ್. ಅದಕ್ಕೆ ಅದನ್ನು ಒಂದು 2-3 ಸ್ಪೂನ್ ತೊಗೋಬೇಕು. ಆಮೇಲೆ ಕಾಫಿ ಪೌಡರ್ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ಅಂದರೆ ಇನ್ಸ್ಟಂಟ್ ಆದರೂ ಗ್ರೌಂಡೆಡ್ ಆದರೂ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ₹2 ಸ್ಯಾಶೆ ಸಿಗುತ್ತಲ್ಲ, ಅದನ್ನೇ ತೊಗೊತಾ ಇದ್ದೀನಿ. ಅದು ಸಾಕು. ನಿಮಗಿನ್ನೂ ಹೆಚ್ಚಿಗೆ ಬೇಕು ಅಂದರೆ ಜಾಸ್ತಿ ರೆಡಿ ಮಾಡ್ಕೋತಿದ್ದೀರಾ ಪೇಸ್ಟ್ ಅಂದರೆ ಜಾಸ್ತಿ ತೊಗೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀರಾದರೂ ಹಾಲಾದರೂ ಮೊಸರಾದರೂ ಯೂಸ್ ಮಾಡ್ಕೋಬೋದು. ಈವನ್ ರೋಸ್ ವಾಟರ್ ವರ್ಕ್ಸ್ ಬೆಟರ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪ ಹಾಲನ್ನ ತೊಗೊತಾ ಇದ್ದೀನಿ. ಹಾಲು ತೊಗೊಂಡು ಪೇಸ್ಟ್ ಥರ ರೆಡಿ ಮಾಡಿಕೊಂಡು ಬಾಡಿಗೆ ನೀಟಾಗಿ ಅಪ್ಲೈ ಮಾಡಬೇಕು. ಅದು ಒಣಗಾದ್ಮೇಲೆ ಒಂದು 2-3 ನಿಮಿಷ ಸ್ಕ್ರಬ್ ಮಾಡಿ ಬಾಡಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಫೈನಲ್ಲಾಗಿ ಮಾಯ್ಶ್ಚರೈಸರ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಮಾಯ್ಶ್ಚರೈಸರ್ ಬೇಕೇ ಬೇಕು, ಇಲ್ಲ ಅಂದರೆ ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈವನ್ ಬಾಡಿ ಕೂಡ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. ತುಂಬ ಸ್ಮೂತ್ ಅನಿಸುತ್ತೆ ಬಾಡಿ ಸ್ಕ್ರಬ್ ಮಾಡ್ಕೊಂಡಾದಮೇಲೆ. ಈಗ ನಮ್ಮದು ಚಿಯಾ ಸೀಡ್ಸ್ ಜೆಲ್ಲಿ ಕನ್ಸಿಸ್ಟೆನ್ಸಿಲಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಈಗ ಅದಕ್ಕೆ ಪುಡ್ಡಿಂಗ್ ಹಾಕೋ ಟೈಮು. ಅದಕ್ಕೆ ಬೇಕಾಗಿರೋದು ಕೋಕೋನಟ್ ಮಿಲ್ಕ್ ಇಲ್ಲ ಅಂದರೆ ಮಾಮೂಲಿ ಮಿಲ್ಕ್ ನಡೆಯುತ್ತೆ. ಸೊ 2ರಲ್ಲಿ 1. ಜೊತೆಲಿ ಯೋಗರ್ಟ್ ನಾನು ತೊಗೊತಾ ಇರೋದು ಫಾರ್ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಯೋಗರ್ಟ್ ತೊಗೋತಾ ಇದ್ದೀನಿ. ಅದು ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕು. ಇಲ್ಲಾಂದರೆ ಅದನ್ನು ಹುಳಿಯಾಗೋ ಚಾನ್ಸಸ್ ಇರುತ್ತೆ. ಯೋಗರ್ಟ್ ಈಸ್ ಬೇಸಿಕಲಿ ಮೊಸರು ಅಲ್ವಾ. ಸೊ ಅದಕ್ಕೆ ಇದೇ ಟೈಮಲ್ಲಿ ನೀವು ಯಾವುದಾದ್ರೂ ಸ್ವೀಟ್ನರ್ ಹಾಕೋಬೋದು, ಇಲ್ಲ ಸಕ್ಕರೆ ಇಲ್ಲ ಹನಿ ಯಾವುದಾದ್ರೂ ಹಾಕೋಬೋದು, ಇಲ್ಲ ಜಾಗ್ರಿ ಪೌಡರ್ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಬಟ್ ಮೇಕ್ ಶ್ಯೂರ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ಜಲ್ಲಿ ಇರುತ್ತಲ್ವ, ಅದು ಮಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಒಂದು 2-3 ನಿಮಿಷ ಟೈಮ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯೋಗರ್ಟು ಅಷ್ಟೇ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಯೋಗರ್ಟ್ ಗಟ್ಟಿ ಸಿಗುತ್ತೆ, ನೀಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ. ಇದಾದಮೇಲೆ ನಾನು ಇದಕ್ಕೆ ಸ್ವೀಟ್ನರ್ ಥರ ನಾನು ಏನನ್ನೂ ಯೂಸ್ ಮಾಡ್ತಾಯಿಲ್ಲ, ಸಕ್ಕರೆ ಆಗಲಿ ಬೇರೆ ಆಗಲಿ ಯಾವುದೂ. ಬಟ್ ಅದ್ರ ಜಾಗಕ್ಕೆ ನಾನು ಒಂದು ಫ್ರೂಟ್ನ ನೀಟಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಯಾವ ಫ್ರೂಟ್ ಇದ್ರೂ ಕೂಡ ಹಾಕ್ಕೋಬೋದು. ಈವನ್ ಬನಾನಾ ತುಂಬ ಚೆನ್ನಾಗಿ ಅನಿಸುತ್ತೆ. ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಧ್ಯದಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಫ್ರೂಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾನು ಚೆರಿ ಫ್ರೂಟ್ನ ನಾನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ಬಿಕಾಸ್ ಚಿಯಾ ಸೀಡ್ಸ್ ಈಸ್ ಫುಲ್ ಆಫ್ ಫೈಬರ್ ಆ್ಯಂಡ್ ಯೋಗರ್ಟ್ ಈಸ್ ಫುಲ್ ಆಫ್ ಪ್ರೋಟೀನ್. ಕೋಕೋನಟ್ ಮಿಲ್ಕ್ ಎವ್ರಿಥಿಂಗ್ ಈಸ್ ಅ ಹೆಲ್ದಿ ಪ್ಯಾಕೇಜ್ ಸ್ನ್ಯಾಕ್ಸ್ ಆರ್ ಬ್ರೇಕ್ಫಾಸ್ಟ್. ನೀವು ಇದನ್ನು ಯಾವ ಏಜ್ ಗ್ರೂಪ್ ಆದರೂ ತೊಗೋಬೋದು. ಅಂದರೆ 2 ವರ್ಷದ ಮೇಲಿರೋ ಮಕ್ಳಿಗೂ ಕೂಡ ಕೊಡ್ಬೋದು. ಮತ್ತು ಬಾಡೀಲಿ ಸ್ವಲ್ಪ ಕೋಲ್ಡ್ ಇತ್ತು ಅಂದರೆ ಅವರು ಇದನ್ನು ಅವಾಯ್ಡ್ ಮಾಡಿದ್ರೆ ಸಾಕು. ಈಗ ನಾನು ಫ್ರೂಟ್ನ ಚಾಪ್ ಮಾಡಿಕೊಂಡು ಹಾಕಿ ಒಂದು 2-3 ಗಂಟೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಡ್ತೀನಿ. ಅದು ತಿಕ್ಕಾಗಿ ಒಳ್ಳೆ ಡಿಸರ್ಟ್ ಥರ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ, ಕ್ರೀಮಿ ಆಗಿರುತ್ತೆ. ಬೇಕಿದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾಯಿರಿ. ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಸ್ನ ನೋಡಬೇಕಂತ ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈಗ ಇದನ್ನು ಎತ್ತಿಟ್ಬಿಡ್ತೀನಿ. ಎತ್ತಿಟ್ಟಾದಮೇಲೆ ನೋಡಿ ಎಷ್ಟು ಕ್ರೀಮಿಯಾಗಿ ಕಾಣಿಸುತ್ತೆ. ನೋಡೋಕ್ಕೇ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಮಧ್ಯದಲ್ಲಿ ಚೆರಿ ಫ್ರೂಟ್ ಪಾಯ್ಗೆ ಸಿಗ್ತಾ ಇದ್ದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. So that's it for today's video. Bye.